ಇತ್ತಮಾಶ್ರಯೇ. वासो ददाति सर्वदेवत्यं वै. ಸಂಸಾರವನ್ನು ಅನೇಕ ಶ್ಲೋಕಗಳಲ್ಲಿ ಅನೇಕ ವಿಧವಾದಂತಹ ಉಪಮಾನಗಳನ್ನು ಕೊಟ್ಟು ವರ್ಣನೆ ಮಾಡಿ ಇಂತಹ ಒಂದು ಸಂಸಾರದಿಂದ ನನಗೆ ಮುಕ್ತಿಯನ್ನು ಕೊಡು, ಇಂತಹ ಒಂದು ಸಂಸಾರದಿಂದ ಹೊರಗೆ ಬರಲಿಕ್ಕೆ ಒಂದು ಕರಾವಲಂಬನವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೂ ಆ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ಪರಮೇಶ್ವರನ ಅನೇಕ ಮಾತುಗಳಲ್ಲಿ ಪರಮೇಶ್ವರನ ಆ ವಿಭೂತಿಯನ್ನು, ಮಹಿಮೆಯನ್ನು, ಆ ಪರಮಾತ್ಮನ ಒಂದು ವಿಶೇಷಣಗಳನ್ನು ಹೇಳುವುದರ ಮೂಲಕ ಅತ್ಯಂತ ವಿಸ್ತಾರವಾದ ಒಂದೊಂದು ಹೆಸರಿನಲ್ಲೂ ಸಹ ಪರಮಾತ್ಮನ ಮಹಿಮೆಯನ್ನು, ವೈಶಿಷ್ಟ್ಯವನ್ನು ತಿಳಿಸಿದ್ದಾರೆ. ಮತ್ತು ಕಲ್ಯಾಣ ದೃಷ್ಟಿಸ್ತವದಲ್ಲಂತೂ ಅಮ್ಮನವರ ಅತ್ಯಂತ ಅದ್ಭುತವಾದಂತಹ ಮಹಿಮೆಯನ್ನು ವರ್ಣನೆ ಮಾಡಿ ಅಮ್ಮನವರಿಂದ ನಮಗೆ ಏನು ಪ್ರಾಪ್ತವಾಗಬೇಕಾಗಿದೆ, ಏನನ್ನು ಪಡೆದರೆ ನಮ್ಮ ಜೀವನ ಧನ್ಯ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಆ ಸ್ತೋತ್ರದಲ್ಲಿ ಉಪದೇಶ ಮಾಡಿದ್ದಾರೆ. ಹೀಗೆ ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡುವುದರ ಮೂಲಕ ಆ ಪರಮಾತ್ಮ ತತ್ವವನ್ನು ನಮಗೆ ತಿಳಿಸುವುದಲ್ಲದೆ ಆ ಪರಮಾತ್ಮನ ಹತ್ರ ನಾವು ಏನನ್ನು ಪ್ರಾರ್ಥನೆ ಮಾಡಬೇಕು, ಯಾವುದನ್ನು ಆ ಪರಮಾತ್ಮನಿಂದ ನಾವು ಪಡ್ಕೊಳ್ಳಬೇಕು ಅನ್ನುವಂತಹ ವಿಚಾರಗಳನ್ನು ಸಹ ಈ ಸ್ತೋತ್ರಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಆ ಪರಮಾತ್ಮನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆಯೇ ಈ ಒಂದು
सत्यरूपायै नमः समाकृत्यै नमः सर्वप्रपञ्चनिर्मात्र्यै नमः समानाधिकवर्जितायै नमः सर्वोत्तुङ्गायै नमः सङ्गहीनायै नमः सद्गुणायै नमः सकलेष्टदायै नमः प्रकारिण्यै नमः काव्यलोलायै नमः कामेश्वरमनोहरायै नमः कामेश्वरप्राणनाट्यै नमः कामेशोत्सङ्गवासिन्यै नमः कामेश्वरालिङ्गिताङ्ग्यै नमः कामेश्वरसुखप्रदायै नमः कामेश्वरप्रणयिन्यै नमः कामेश्वरविलासिन्यै नमः कामेश्वरतपस्सिद्ध्यै नमः कामेश्वरमनःप्रियायै नमः कामेश्वरप्राणनाथायै नमः कामेश्वरविमोहिन्यै नमः कामेश्वरब्रह्म Shivaya